ಅಶೋಕ್ ಕುಮಾರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮನ್ನು ನೋಡಿ ಸಾಧಾರಣ ಸುಮಾರು ವರ್ಷಗಳಾಯಿತು. ನಿಮ್ಮ ಪ್ರಥಮವಾಗಿ ರಾಜ್ಯದಲ್ಲಿ ಅಂತ ಹೇಳ್ಬೋದು, ಪ್ರಪ್ರಥಮವಾಗಿ ಚೌಡ ಹಿರಿಯೂರು ಗ್ರಾಮ ಪಂಚಾಯತಿಯಿಂದ ಬೋರೆಲ್ಲ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ನಮ್ಮ ಆತ್ಮೀಯರಿಗೆಲ್ಲ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ. ನನ್ನ ಹೆಸರು ಜಿ ಅಶೋಕ್ ಕುಮಾರ್, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಚೌಡೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. 2002ರಲ್ಲಿ ನಾವು ಬರಗಾಲ ಬಂದ ಪರಿಸ್ಥಿತಿಯಲ್ಲಿ ಬೋರ್ವೆಲ್ಲನ್ನು ರೀಚಾರ್ಜ್ ಮಾಡಿಸಿ ಎನ್.ಜೆ. ದೇವರಾಜ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಜನಗುಡಿ ಕುಡಿಯುವ ನೀರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಮತ್ತು ಎಲ್ಲರಿಗೂ ನೀರನ್ನು ಒದಗಿಸ್ತಾ ಇತ್ತು. ಅದು ಕಾಲಕ್ರಮೇಣ ಅದು ಇತ್ತೀಚಿನ ಮೇಂಟೆನೆನ್ಸಲ್ಲಿ ಇದೆ. ಬಟ್ ಆ ಸಂದರ್ಭದಲ್ಲಿ ಅವತ್ತೇ ಮಳೆ ಬಂದು ಮರುದಿವಸದಲ್ಲಿ ಅದು ರೀಚಾರ್ಜ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅಂದಿನಿಂದ 10 ವರ್ಷ ಸತತವಾಗಿ ನೀರು ಕೊಟ್ಟಿದೆ. ಅದು ಮುಂದೆ ಮೇಂಟೈನ್ ಮಾಡಿ ಅದೇ ರೀತಿ ಆಗುತ್ತೆ. ಇದನ್ನು ಎಲ್ಲರೂ ಈ ರೀತಿ ಮಾಡಬೇಕು ಅಂತೇಳಿ ನನ್ನ ಮನವಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಹೆಸರು ಅಶೋಕ್ ಕುಮಾರ್ ಜಿ ಅಂತೇಳಿ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಚೌಡೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನಾನು 2000ರಿಂದ 2004 ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾಗಿ 2002ರಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಯಾವ ರೀತಿ ಇತ್ತು ಅದೇ ರೀತಿ ಬರಗಾಲ ಪರಿಸ್ಥಿತಿ ತಲೆದೋರಿತ್ತು. ಆವಾಗ ನಾನು ನಮ್ಮ ಪಕ್ಕದ ಜಿಲ್ಲೆಯ ನಮ್ಮ ಪಂಚಾಯತಿ ಕುಡಿಯುವ ನೀರಿನ ಸಮಸ್ಯೆ ಆದ ಸಂದರ್ಭದಲ್ಲಿ ಪಕ್ಕದ ಜಿಲ್ಲೆಯ ಜಲತಜ್ಞರಾದಂಥ ಅಂತರ್ಜಲ ತಜ್ಞರಂಥ ಎನ್.ಜೆ. ದೇವರಾಜರು ಒಂದು ಆರ್ಟಿಕಲ್ಲ ಪ್ರಜಾವಾಣಿ ಪೇಪರಲ್ಲಿ ಓದಿದ್ದೆ. ಆ ಹಿನ್ನೆಲೆ ಇಟ್ಟುಕೊಂಡು ನಾವು ನನಗೆ ಸಂಬಂಧಪಟ್ಟವರು ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ನಮ್ಮ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾದ ಎನ್.ಇ. ಶಿವಕುಮಾರ್ ಅಂತಿದ್ದರು. ಅವರು ನಾನು ಬೈಕಲ್ಲೇ ಹೋಗಿ ಅವ್ರ ಮನೆಯಲ್ಲಿ ಚಿತ್ರದುರ್ಗದ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಮನೆಯಲ್ಲಿ ಭೇಟಿ ಮಾಡಿ ಅವ್ರಿಗೆ ಈ ಪರಿಸ್ಥಿತಿ ಎಲ್ಲ ಹೇಳಿದಾಗ ಅವರು ಖಂಡಿತ ನಾನು ಬಂದು ಮಾಡಿಕೊಡ್ತೀನಿ, ಬೋರ್ವೆಲ್ ರೀಚಾರ್ಜ್ ಮಾಡಿಸಿ ಅನುಕೂಲ ಆಗುತ್ತೆ ಅಂತ ನಮಗೆ ಆ ಅಂತರ್ಜಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಕೆಲವೊಂದು ಪುಸ್ತಕಗಳನ್ನು ಕೊಟ್ಟು ಆ ಸಂದರ್ಭದಲ್ಲಿ ಕಳಿಸಿಕೊಟ್ರು. ಅವರು ಇದೇ ಸಂದರ್ಭದಲ್ಲಿ ಇವತ್ತು ಜುಲೈ 16, ನಮ್ಮದು ಜುಲೈ 18, 2002ನೇ ಇಸ್ವಿಯಲ್ಲಿ ನಾನು ಅದನ್ನು ಒಂದು ಪಂಚಾಯತಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ನೀರು ಸಪ್ಲೈ ಮಾಡುವಂಥ ಒಂದು ನೀರು ಬತ್ತಿ ಹೋಯಿತು. ಅದನ್ನು ಬಂದು ಅವ್ರ ತಂಡದವರು ಬಂದು ಅದನ್ನೆಲ್ಲ ರೆಡಿ ಮಾಡಿಸಿ ಅದಕ್ಕೆ ಜಿಲ್ಲಾ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮತ್ತು ಪ್ಲ್ಯಾನಿಂಗ್ ಆಫೀಸರು ಮತ್ತು ಡೆಪ್ಯೂಟಿ ಸೆಕ್ರೆಟ್ರಿ 2 ಅಂತಿರ್ತಾರೆ ನಮ್ಮಲ್ಲಿ, ಹೇಮಚಂದ್ರ ಅಂತೇಳಿ. ಮತ್ತು ತಾಲೂಕ್ ಪಂಚಾಯಿತಿ ಅಧಿಕಾರಿ ಆದಂಥ ಶಿವಮೂರ್ತಿಗಳು ಅಂತಿದ್ದರು. ಅವರು ಒಂದು ಜಿಲ್ಲಾ ಪಂಚಾಯತಿಯ ಮುಖೇನೇ ಎಲ್ಲ ಕಡೂರು ತಾಲೂಕಿನಾಗ ಎಲ್ಲ 58 ಪಂಚಾಯತಿಯ ಅಧ್ಯಕ್ಷರುಗಳಿಗೆ ಕಾರ್ಯದರ್ಶಿಗಳಿಗೆ ಒಂದು ಆದೇಶ ಸುತ್ತೋಲೆಯನ್ನು ಕಳಿಸಿ ಎಲ್ಲರೂ ಚೌಡೂರಿಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಆ ಮುಖೇನ ನಿಮ್ಮ ಪಂಚಾಯತಿಯ ಕುಡಿಯುವ ನೀರಿನ ಯಾವ ರೀತಿ ಅಂತರ್ಜಲ ಸಂರಕ್ಷಣೆ ಅದ್ರ ಬಗ್ಗೆ ಮಾಹಿತಿ ಪಡಲಿಕ್ಕೆ ಭಾಗವಹಿಸಬೇಕು ಅಂತೇಳಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ರು. ಅದರಂತೆ ನಾವು ಜುಲೈ 18ನೇ ತಾರೀಕು ಚೌಡೂರಿನಲ್ಲಿ ಬೆಳಗ್ಗೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಅದು ಮೊದಲಿಗೆ ಪ್ರಾರಂಭ ಮಾಡಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳ ಪ್ರಭುತ್ವೇರಿ ಬಂದು ಶಿಕ್ಷಕರು ಉಪನ್ಯಾಸಕರೊಂದಿಗೆ ಊರು ತುಂಬ ಬ್ಯಾನರನ್ನು ಇಟ್ಕೊಂಡು ಗ್ರಾಮ ಪಂಚಾಯತಿಯವರು ಸಂಘ ಸಂಸ್ಥೆಯರು ಎಲ್ಲರೂ ಆಸಕ್ತರು ಕೃಷಿಕರು ಎಲ್ಲರೂ ಭಾಗವಹಿಸಿ ವಿದ್ಯಾರ್ಥಿಗಳು ಭಾಗವಹಿಸಿ ಸೋಮೇಶ್ವರ ಸಮುದಾಯ ಭವನದಲ್ಲಿ ಒಂದು ಇದ್ರ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಎನ್.ಜೆ. ದೇವರಾಜ ರೆಡ್ಡಿ ಅವರ ಕಡೆಯಿಂದ ಕೊಡಿಸಿ ಅದಕ್ಕೆ ಇವರು ವಿಶೇಷವಾಗಿ ಜಿಲ್ಲಾ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿ ಅಂತ ಹೇಮಚಂದ್ರ ಅವರು ಬಂದಿದ್ದರು. ಆಮೇಲೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ನಮ್ಮ 58 ಪಂಚಾಯತಿ ಇದ್ದು ನಮ್ಮ ಕಡೂರು ತಜ್ಞ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಯುವಗಳು ಎಲ್ಲ ಅಧಿಕಾರಿಗಳು ಭಾಗವಹಿಸಿದರು. ಅದೇ ರೀತಿ ಅಕ್ಕಪಕ್ಕದ ಎಲ್ಲ ಪಂಚಾಯಿತಿಯ ಒಳ್ಳೆ ಅನುಭವವುಳ್ಳ ರೈತರು ಆಸಕ್ತಿಯುಳ್ಳ ರೈತರು ಅವರೆಲ್ಲರೂ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ಅದನ್ನು ಮಾಡಿ ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೋಸ್ಕರ ಅದೇನು ಪೂರ್ವ ತಯಾರಿ ಮಾಡ್ಕೊಂಡಿದ್ರು. ಇಂಗುಗುಂಡಿ ಮಾಡೋಕ್ಕೆ ಫಸ್ಟು ಇದು ದಪ್ಪ ಇದನ್ನು ಜಲ್ಲಿ ಹಾಕಿಬಿಟ್ಟು ಆಮೇಲೆ 40 mm ಜಲ್ಲಿ ಹಾಕಿದ್ರು, 20 mm ಜಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ 10 mm ಜಲ್ಲಿ ಹಾಕಿ ಮೆಸ್ಸನ್ನು ಹಾಕಿಬಿಟ್ಟು ಆ ಬೋರ್ವೆಲ್ಗೆಲ್ಲ ರಂಧ್ರವನ್ನು ಮಾಡಿಬಿಟ್ಟು ಫಿಲ್ಟರ್ಗಳನ್ನೆಲ್ಲ ಹಾಕಿಬಿಟ್ಟು ನೀರು ವೇಸ್ಟೇಜ್ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಮೆಸ್ಸನ್ನು ಕವರ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಎಲ್ಲವನ್ನು ಅದನ್ನು ಪ್ರಾತ್ಯಕ್ಷಿಣೆ ಮಾಡಿ ಎಲ್ಲರಿಗೆ ಬಂದಂಥವ್ರಿಗೆ ತೋರಿಸಿ ಸ್ಟಾರ್ಟ್ ಮಾಡಿ ಮೇಕೆ ಅದನ್ನೆಲ್ಲ ಮುಚ್ಚಿ ನಾವು ಇನ್ನು ಯಾರು ಒಂದು ಕೊನೆಗೆ ಎನ್.ಜೆ. ದೇವರಾಜ ರೆಡ್ಡಿ ಅಧಿಕಾರಿಗಳು ಇನ್ನೊಂದು 10-15 ಜನ ಅಲ್ಲೇ ಇದ್ದುವಾಗ ಆ ಸಂದರ್ಭದಲ್ಲೇ ಹಿಂಗೆ ಜುಲೈ 18ನೇ ತಾರೀಕು ಸಂಜೆ 5 ಗಂಟೆ ಟೈಮ್ನಲ್ಲಿ ಮಳೆ ಬಂತು. ಅವತ್ತು ಬಂದಿದ್ದು 15 ನಿಮಿಷ 20 ನಿಮಿಷ ಇದು ನಾವು ಮರುದಿವಸಲೇ ಅದಕ್ಕೆ ಮೋಟ್ರನ್ನು ಬಿಟ್ಟು ನೋಡಿದಾಗ ನೀರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಿರಂತರವಾಗಿ ನಮಗೆ ಒಂದು 8-10 ವರ್ಷ ನೀರು ಕೊಟ್ಟಿತ್ತು. ತದನಂತರ ಬಂದಂಥ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯವರು ಅಧಿಕಾರಿಗಳು ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಬೋರ್ ಕಳಿಸಿ ಬಿತ್ತು ಅದನ್ನು ತೆಗೆದಲ್ಲ ಹಂಗೆ ಬಿಟ್ಟರು.
ಆ ಸಂದರ್ಭದಲ್ಲಿ ನಾವು ಈಗಲೂ ಎನ್ ಜೆ ದೇವರಾಜ ರೆಡ್ಡಿಯವನ್ನ ನೆನೆಸ್ಕೊಂತೀವಿ. ಅವರು ಮಾಡಿದ್ರಿಂದವ ಆ ಬೋರ್ವೆಲ್ ರೈತರುಗಳು ಇದರಿಂದ ಆಸಕ್ತಿ ತೋರಿಸಿ ಸುತ್ತಮುತ್ತ ಭಾಗದ ಎಲ್ಲರೂ ಇದು ಮಾಡಿದ್ರು. ಅಧಿಕಾರಿಗಳಂತೂ ಭಾರಿ ಖುಷಿ ಪಟ್ಟು ಜಿಲ್ಲಾ ಪಂಚಾಯತಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಅಲ್ಲಿ ಕರೆಸಿ ಆಹ್ವಾನಿಸಿ ಇದ್ರ ಬಗ್ಗೆ ಮಾಹಿತಿ ಕೊಡಿಸಿದ್ರು. ಅದೇ ಹಿಂಗೆ ಸಾಣೇಳಿ ಮಠದಲ್ಲಿ ಸಹ ಹಿಂಗೆ ಗುರುಗಳು ಅವ್ರನ್ನ ಕರೆಸಿ ಅಲ್ಲಿಯೂ ಅಂತರ್ಜಲದ ಬಗ್ಗೆ ಮಾಹಿತಿ ಕೊಟ್ಟರು. ಈ ವಿಷಯ ಎಲ್ಲ ಮಾಡೋದ್ರಿಂದ ಈಗ ಮತ್ತೆ ಪುನಃ ಬರಗಾಲ ಬಂದಿದೆ. ಈ ಸಂದರ್ಭದಲ್ಲಿ ಅವರ ನಮಗೆ ಮಾಹಿತಿ ಮತ್ತು ಅವರಿಂದ ಇಂಥದ್ದು ಇಂಗು ಗುಂಡಿಗಳು ಮಾಡಿಸ್ಕೊಳ್ಳೋದು, ಬೋರ್ವೆಲ್ ರೀಚಾರ್ಜ್ ಮಾಡಿಸೋದು, ತಮಿಳುನಾಡು ರಾಜ್ಯದಲ್ಲಿ ಏನು ಮನೆಗಳಿಗೆ ಮೇಲ್ಛಾವಣಿಗೆ ನೀರನ್ನು ಪಕ್ಕ ಮಾಡಿಸ್ಕೊಂಡಲೇ ಲೈಸೆನ್ಸ್ ಕೊಡೋದು ಆ ಸಿಸ್ಟಮ್ ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಇದರೊಟ್ಟಿನ ನಂದೊಂದು ವೈಯಕ್ತಿಕವಾಗಿ ಮನವಿ ಅಂತಂತಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಯುದ್ಧ ಏನಾರು ಆದರೆ ದೇಶಕ್ಕೆ ರಾಜ್ಯಗಳಿಗೆ ಯುದ್ಧ ಆಗೋದಿಲ್ಲ. ಕುಡಿಯೋ ನೀರಿಗೋಸ್ಕರ ನಾವು ಮಾಡ್ಕೊಳ್ಬೇಕು. ಮುಂದಿನ ಪೀಳಿಗೆ ನೀರು ಬೇಕು ಅನ್ನೋದಾದರೆ ವಿಶೇಷವಾಗಿ ಜಲನೀತಿ, ಜಲಶಿಕ್ಷಣ ಪ್ರತಿಯೊಬ್ಬರಿಗೆ ಈಗಿನಿಂದಲೇ ಸರ್ಕಾರವನ್ನು ಕೊಡೋದನ್ನು ಮಾಡಿದರೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಬರೀ ಡ್ಯಾಮ್ಗಳನ್ನು ತೋರಿಸ್ತಿದ್ದಾರೆ, ತುಂಬಿದವು, ಖಾಲಿ ಆದವ. ಪಂಚಾಯತಿ ವೈಸ್ ಎಷ್ಟು ಪಂಚಾಯತಿ ವ್ಯವಸ್ಥೆಯಲ್ಲಿ ಎಷ್ಟು ಕೆರೆಗಳಿದ್ದಾವೆ, ಅವೆಷ್ಟು ಉಗುಳಿಂದ ತುಂಬಿದ್ದಾವೆ, ಅವನ್ನ ತುಂಬಿಸಿ ಅಂತರ್ಜಲ ಅಭಿವೃದ್ಧಿಗೆ ಏನು ಮಾಡ್ಬೋದು, ಅದರಿಂದ ಕೃಷಿ ರೈತರಿಗೆ ಎಷ್ಟು ನೀರು ಆಯವಳಿ ಇದೆ, ಅವಕ್ಕೆ ಪುನಶ್ಚೇತನಗೊಳಿಸಿದಲ್ಲಿ ರೈತರ ಜೀವನ ಸಮೃದ್ಧಿ ಆಗುತ್ತೆ, ಕುಡಿಯೋ ನೀರಿಗೂ ಸಮೃದ್ಧಿ ಆಗುತ್ತೆ. ಇಡೀ ಎಲ್ಲ ರಾಜ್ಯಾದ್ಯಂತ ನೀರು ಅಂತರ್ಜಲ ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯಮಾಡಿ ಕರ್ನಾಟಕ ಸರ್ಕಾರ ಬರೀ ಡ್ಯಾಮ್ಗಳು ತೋರಿಸೋ, ಕರ್ನಾಟಕ ಇರೋ ಡ್ಯಾಮ್ಗಳು 10-15 ಡ್ಯಾಮ್ಗಳು ತೋರಿಸೋ ಬದಲು ದಿವಸ ಸುದ್ದಿ ಮಾಧ್ಯಮದಲ್ಲಿ ಆಯಾ ಪಂಚಾಯತಿ ವಜ್ಜಿ ಕೆರೆಗಳು, ಗೋಗಟ್ಟೆಗಳು ಅವಕ್ಕೆಲ್ಲ ಪುನಶ್ಚೇತನ ಕೊಡಬೇಕು ಅಂದರೆ ಅವನು ಹೂಳೆತ್ತಿಸ್ಬೇಕು. ಹೂಳೆತ್ತಿಸಿ ಅವಕ್ಕೆ ನೀರು ತುಂಬಿಸೋ ಪೈಪುಗಳ ಮುಖಾಂತರ ನೀರು ತುಂಬಿಸಿ ಮಳೆಗಾಲ ಬಂದ ನೀರು ಶೇಖರಣೆ ಆಗೋಂಥ ವ್ಯವಸ್ಥೆ ಮಾಡಿದರೆ ಅಂತರ್ಜಲ ಮಟ್ಟ ತಂತಾನೆ ಮೇಲೆ ಬರುತ್ತೆ. ಕೃಷಿಕರಿಗೆ ಕೃಷಿ ಮಾಡಲಿಕ್ಕೂ ಸಮ ಸಂತೋಷದಿಂದ ಮಾಡ್ತಾರೆ. ದನಕರುಗಳಿಗೆ, ಪಶು ಪಕ್ಷಿಗಳಿಗೆ ಕುಡಿಯೋ ನೀರು ಎಲ್ಲಾದರೂ ಹೊಂಡುಗಳಲ್ಲಿ ಸಿಗುತ್ತೆ. ಬತ್ತಿದ ಕೆರೆಗಳು, ಬತ್ತಿದ ಸರೋವರಗಳು, ಬತ್ತಿದ ನದಿಗಳು ಪುನಶ್ಚೇತನಗೊಂಡು ಎಲ್ಲ ಪಶು ಪಕ್ಷಿಗಳಿಗೆ, ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಾಗುತ್ತೆ. ಇದು ಈಗಿನಿಂದಲೇ ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿ ಸರಿ ಬರಗಾಲ ಬಂದಾಗ ಎಚ್ಚೆತ್ತುಕೊಳ್ಳೋದ್ರಿಂದ ಮತ್ತೆ ಇದನ್ನು ಮೈಮರೆತು ಮಳೆ ಬಂದಾಗ ಮತ್ತೆ ಸುಮ್ಮನಾಗಬಾರ್ದು. ಇದಕ್ಕೆ ಜಲನೀತಿ, ಜಲಶಿಕ್ಷಣ, ಕೆರೆಗಳ ಪುನಶ್ಚೇತನ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಇಷ್ಟೊಂದು ದುಡ್ಡನ್ನು ಬೇರೆ ಸುಮ್ಮನೆ ಯಾವುದೋ ಒಂದು ಡ್ಯಾಮ್ ಕಟ್ಟಿ ಎಲ್ಲೋ ಒಂದು ಭಾಗಕ್ಕೆ ಅನುಕೂಲ ಮಾಡೋ ಬದಲು ಕೆರೆಗಳು ಉಳಿಯುತ್ತ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನನ್ನ ಕಳಕಳಿಯ ಮನವಿ ಸರ್. ಅಶೋಕ್ ಕುಮಾರ್ ಅವರೇ, ನೀವು ಹೇಳ್ತಕ್ಕಂಥ ಮಾತುಗಳು ನೋಡಿದ್ಮೇಲೆ ನಮ್ಮ ವಿಡಿಯೋ ನೋಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ನೀವು ಯಾಕಂದರೆ 2002ರಲ್ಲಿ ಇಂಥ ಒಂದು ಪ್ರಯೋಗನ ಫಸ್ಟೇ ಪ್ರಾತ್ಯಕ್ಷಿತೆ ರೂಪದಲ್ಲಿ ಜನಗಳಿಗೆ ಜಲ ಸಂಕ್ಷಿಪ್ತತೆ ಮಾಡಿ ತೋರಿಸಿದ್ರಿ. ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮ ಇನ್ನೂ ಹೆಚ್ಚಿನ ವಿಷಯಗಳನ್ನ ಕೇಳಬೇಕಂತ ಭಾಳ ಜನ ಇರ್ತಾರೆ. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಂಬಿಡಿ. ಜಿ ಅಶೋಕ್ ಕುಮಾರ್, ದಿವಂಗತ ಲೇಟ್ ಎಚ್ ಎನ್ ಗಂಗಾಧರಪ್ಪ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಚೌಳ ಹಿರಿಯೂರು, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಪಿನ್ ಕೋಡ್ 577180. ಮೊಬೈಲ್ ನಂಬರು 9972991383. ಧನ್ಯವಾದಗಳು. ಧನ್ಯವಾದಗಳು ಅಶೋಕ್ ಕುಮಾರ್. ಥ್ಯಾಂಕ್ ಯು ಸರ್.